ಯೇಸು ಕ್ರಿಸ್ತನ ಅತಿ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ಶುಭ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಪ್ರತಿದಿನ ತನ್ನ ವಾಕ್ಯದ ಮೂಲಕ ನಮ್ಮನ್ನೆಷ್ಟು ಆಧರಿಸ್ತಾ ಬಲಪಡಿಸ್ತಾ ಬರ್ತಾ ಇದ್ದಾರೆ. ನೀವೆಲ್ಲರೂ ಅದರ ಆಶೀರ್ವಾದವನ್ನು ಹೊಂದಿಕೊಳ್ತಾ ಇದ್ದೀರಿ, ಕಮೆಂಟ್ಗಳ ಮೂಲಕ ತಿಳಿಸಿಕೊಡ್ತಾ ಇದ್ದೀರಿ. ಅದಕ್ಕಾಗಿ ನಾನು ದೇವರಲ್ಲಿ ಮಹಿಮೆನ ಸಲ್ಲಿಸೋಳಾಗಿ ನಾನು ಸಂತೋಷವುಳ್ಳಾಗಿದ್ದೇನೆ. ಅದೇ ರೀತಿ ಈ ದಿನ ನಮ್ಮೆಲ್ಲರಿಗೂ ದೇವರು ಒದಗಿಸಿ ಕೊಡ್ತಾ ಇರುವಂಥ ವಾಗ್ದಾನ ವಾಕ್ಯವನ್ನು ನಾವು ಧ್ಯಾನಿಸೋಣ. ಕೀರ್ತನೆಗಳು 62:2 ಆತನೇ ನನ್ನ ಶರಣನು, ರಕ್ಷಕನು, ದುರ್ಗವು, ನಾನು ಕದಲಿದರೂ ಬೀಳೆನು. ಆಮೇನ್, ಹಲ್ಲೆಲೂಯ. ಅನೇಕ ಸಂದರ್ಭದಲ್ಲಿ ನಾವು ಹೇಳ್ತೇವೆ, ಅಪ್ಪ ನೀನೇ ನನ್ನ ಸಮಸ್ತವು, ನನ್ನ ಸರ್ವವು ನೀನೇ, ನನ್ನ ರಕ್ಷಕನು ನೀನೇ. ಅಪ್ಪ ನಿನ್ನ ಒಂದು ಪ್ರೀತಿಯ ನಿಮಿತ್ತದಿಂದಲೇ, ನಿನ್ನ ಒಂದು ಕೃಪೆಯ ನಿಮಿತ್ತದಿಂದಲೇ ನಾನು ಬದುಕ್ತಾ ಇದ್ದೇನೆ ಎಂಬುದಾಗಿ. ಆಮೇಲೆ ಎಸ್, ನಿಜವೇ, ಹೌದು, ಖಂಡಿತವಾಗಿಯೂ ಆತನ ಕೃಪೆಯಿಂದಲೇ, ಆತನು ತೋರುವಂಥ ಈ ಅಪಾರವಾದ ಪ್ರೀತಿಯಿಂದಲೇ ನಾವು ದಿನವನ್ನು ಕಾಣ್ತಾ ಇದ್ದೇವೆ. ಈ ದಿನವೂ ಸಜೀವವಾಗಿದ್ದೇವೆ. ಆತನ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಧನ್ಯತೆ, ಆತನ ವಾಕ್ಯವನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯುವಂಥ ಕೃಪೆ ದೇವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಆದರೆ ಅನೇಕ ಸಂದರ್ಭದಲ್ಲಿ ನಾವು ನೋಡ್ತಾ ಇರ್ತೇವೆ, ಸೊ ನಾವು ಇಷ್ಟು ಬಲವಾಗಿ ನಾವು ದೇವರಲ್ಲಿ ನಡೆದಾಗಿಯೂ ಕೂಡ ಕೆಲವೊಂದು ಪರಿಸ್ಥಿತಿಗಳು ಎದುರಾದಾಗ, ಕೆಲವೊಂದು ಸಮಸ್ಯೆಗಳು ನಾವು ಸಹಿಸಿಕೊಳ್ಳಲಾಗದಂಥ ರೀತಿಯಲ್ಲಿ, ನಾವು ಜಯಿಸದ ಉಪಾಧಿಯ ರೀತಿಯಲ್ಲಿ ಸಮಸ್ಯೆಗಳು ನಮ್ಮ ಮುಂದೆ ಬಂದಾಗ, ಆ ಸಮಸ್ಯೆಗಳು ನಮಗೆ ದೊಡ್ಡದಾಗಿ ಕಾಣುವಾಗ ನಾವು ಅಂದುಕೊಳ್ತೇವೆ, ನಾನು ಬಿದ್ದು ಬಿಡ್ತಾ ಇದ್ದೇನೆ, ಕುಗ್ಗಿ ಹೋಗ್ಬಿಡ್ತಾವೆ. ಹೌದಾ? ಆದರೆ ಇಲ್ಲಿ ಭಕ್ತನು ಹೇಳ್ತಾ ಇದ್ದಾನೆ, ಅಪ್ಪ ನೀನೇ ನನ್ನ ಶರಣನು, ನನ್ನ ದುರ್ಗವು, ನನ್ನ ರಕ್ಷಕನು, ಆದರೂ ನಾನು ಕದಲೆನು ಎಂಬುದಾಗಿ. ಆಮೇಲೆ ನಾವು ಕದಲಬಾರ್ದು. ಆತನೇ ನಮಗೆ ಸಮಸ್ತವೂ ಆದಾಗ ನಾವು ದುಃಖ ಪಡಬಾರ್ದು. ಆತನು ನಮಗೆ ಸಮಸ್ತವೂ ಸರ್ವವೂ ಆದಾಗ ನಾವು ಭಯಭೀತಿಗೆ ಒಳಗಾಗದಂತೆ ಸೊ ಯಾವಾಗಲೂ ದೇವರನ್ನ ಸ್ತುತಿಸ್ತಾ ಇರಬೇಕು. ಸಮಸ್ಯೆಗಳಿಗಿಂತ ದೇವರು ದೊಡ್ಡವನಾಗಿದ್ದಾನೆ. ದೇವರಿಗಿಂತ ಸಮಸ್ಯೆಗಳು ದೊಡ್ಡವಲ್ಲ. ಆತನ ಕಣ್ಣಿಗೆ ಸಮಸ್ಯೆಗಳೆಲ್ಲವೂ ಅಲ್ಪವು, ನಮ್ಮ ಕಣ್ಣಿಗೆ ದೊಡ್ಡದಾಗಿ ಕಾಣುತ್ತೆ. ನಾವು ದೇವರಿಗೆ ಒಪ್ಪಿಸಿಕೊಡುವಾಗ ಆ ಪರಿಸ್ಥಿತಿಗಳಾಗಿರ್ಬೋದು, ಆ ಇಕ್ಕಟ್ಟಿನ ಸ್ಥಿತಿಗಳಾಗಿರ್ಬೋದು, ಸಹಿಸಿಕೊಳ್ಳಲಾಗದಂಥ ಸ್ಥಿತಿಗೆ ನಾವು ಹೋಗ್ತಾ ಇದ್ದೇವೆ ನಾವು ಅಂದುಕೊಳ್ತೇವೆ ಅಷ್ಟೇ. ಅಂದರೆ ದೇವರ ವಾಕ್ಯ ಹೇಳುತ್ತೆ, ನಾನು ನಿಮಗೆ ಸಹಿಸಿಕೊಳ್ಳಲಾಗದಂಥ ಕಷ್ಟ ಕೊಡುವುದಿಲ್ಲ ಎಂಬುದಾಗಿ. ನಾವು ಸಹಿಸುವಷ್ಟೇ ದುಃಖ. ನಮ್ಮ ಕೆಪಾಸಿಟಿ ದೇವರಿಗೆ ಗೊತ್ತು, ನಾವೆಷ್ಟು ಭರಿಸಬಲ್ಲೆವೆಂಬುದಾಗಿ. ಆಮೇಲೆ ಈ ಎಲ್ಲ ಪರಿಸ್ಥಿತಿಗಳು ನಮ್ಮನ್ನು ಬಿದ್ದು ಬಿಡಲಿಕ್ಕೋ, ನಾವು ಹಾಳಾಗಲಿಕ್ಕೋ, ನಮ್ಮ ಜೀವನ ನಾಶನವಾಗಲಿಕ್ಕೋ ಅಲ್ಲ, ಕೆಲವೊಂದು ಅನುಭವಗಳಿಗಾಗಿ. ಉಪದ್ರವದಿಂದ ನಮಗೇನು ಬರುತ್ತೆ ಪ್ರಿಯರೇ? ಅನುಭವ ಸಿದ್ಧಿ. ಆ ಅನುಭವ ಸಿದ್ಧಿಯಿಂದ ಒಂದು ತಾಳ್ಮೆ, ನಂಬಿಕೆ, ನಿರೀಕ್ಷೆಗೆ ನಾವು ಹೋಗ್ಬಿಡ್ತೇವೆ. ಅದಕ್ಕೆ ಕೆಲವೊಂದು ಉಪದ್ರವಗಳು ಬರುವಂಥದ್ದು ನಮ್ಮ ಜೀವನದಲ್ಲಿ. ಅದು ಅನೇಕ ಒಂದು ಅನಾರೋಗ್ಯ ಸ್ಥಿತಿಯಲ್ಲಿ ಬರ್ಬೋದು, ಸಾಲ ಬಾಧೆಗಳಿಂದ ಬರ್ಬೋದು, ಅಥವಾ ಅನೇಕ ಫೈನಾನ್ಷಿಯಲ್ ಪ್ರಾಬ್ಲಮ್ಸಿಂದ ಬರ್ಬೋದು, ವೈಯಕ್ತಿಕ ಕೆಲವೊಂದು ಸಮಸ್ಯೆಗಳಿಂದ ಬರ್ಬೋದು, ಸೇವೆಯಲ್ಲಿ ಕೆಲವೊಂದು ಪರಿಸ್ಥಿತಿಗಳು ಬರ್ಬೋದು. ಆದರೆ ಎಲ್ಲ ಅನುಭವಗಳು ನನ್ನ ಒಳ್ಳೆಯದಕ್ಕಾಗಿ ಎಂಬುದಾಗಿ ನಾವು ನೆನೆಸುವಾಗ, ನನ್ನ ದೇವರು ನನ್ನ ಶರಣನು ಎಂಬುದಾಗಿ ನಾವು ನೆನೆಸುವಾಗ, ನನ್ನ ದೇವರು ನನ್ನ ದುರ್ಗವು ಎಂಬುದಾಗಿ ನಾವು ನೆನೆಸುವಾಗ, ನಾವು ನಂಬುವಾಗ ಆತನು ಆ ದುರ್ಗದೊಳಗೆ ನಮ್ಮನ್ನು ಭದ್ರಪಡಿಸಿಕೊಳ್ತಾನೆಂಬ ನಂಬಿಕೆ ನಮ್ಮಲ್ಲಿರಬೇಕು. ಆಮೇಲೆ ಆ ನಂಬಿಕೆ ನಮ್ಮಲ್ಲಿದ್ದಾಗ ನಾವು ಎಂದಿಗೂ ಕದಲೋದಿಲ್ಲ. ಕದಲುವಂಥ ಪರಿಸ್ಥಿತಿಗಳು ಏರ್ಪಟ್ಟರು, ಕದಲಿದರೂ ಕೂಡ ದೇವರು ನಮ್ಮನ್ನು ಮತ್ತೊಂದು ಅನುಭವದ ಮೂಲಕ ಮೇಲೆಬ್ಬಿಸುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ. ಯಾವ ಸ್ಥಿತಿಯಲ್ಲಿದ್ದೀರಿ? ಈ ವರ್ಷಗಳು ಮುಗಿತಾ ಬರ್ತಾ ಇದೆ. 2023ನೇ ವರ್ಷ ಮುಗಿತಾ ಬರ್ತಾ ಇದೆ. ಅನೇಕ ಅನುಭವಗಳು ಈ ವರ್ಷದಲ್ಲಿ ನಿಮಗೆ ಆಗಿರ್ಬೋದು. ಅನೇಕ ನೋವುಗಳನ್ನು ನೀವು ಪಟ್ಟಿರ್ಬೋದು, ಅನೇಕ ಅವಮಾನಗಳನ್ನು ನೀವು ಭರಿಸಿರ್ಬೋದು, ಅನೇಕ ಅನಾರೋಗ್ಯದ ಪರಿಸ್ಥಿತಿಗಳಿಗೆ ಒಳಗಾಗಿರ್ಬೋದು. ಫೈನಾನ್ಷಿಯಲ್ ಪ್ರಾಬ್ಲಮಿಂದ ನೀವು ನಿಮ್ಮ ಒಂದು ಆಲೋಚನೆಗಳೆಲ್ಲವೂ ಬದಲಾಗ್ಬೋದು, ಸತಮತವಾಗಿರ್ಬೋದು. ನಿಮ್ಮ ಆಲೋಚನೆಗಳೆಲ್ಲ ಏನು ಮಾಡಬೇಕು, ಹೇಗೆ ಮಾಡಬೇಕೆಂಬ ತೋಚದ ಸ್ಥಿತಿಗೆ ನೀವು ಹೋಗಿರ್ಬೋದೇನೋ. ಅದೇ ದೇವರು ಹೇಳ್ತಾ ಇದ್ದಾರೆ, ನೀವು ಕದಲೋದಿಲ್ಲ. ಯಾವಾಗ ನಾವು ದೇವರು ನನ್ನ ದುರ್ಗವು, ನನ್ನ ಶರಣನು, ನನ್ನ ಆಶ್ರಯವು, ನನ್ನ ರಕ್ಷಕನು, ನನ್ನ ವಿಮೋಚಕನು, ನನ್ನ ಬಿಡಿಸುವಾತನು, ನನ್ನ ಕಾಯುವಾತನು ಎಂಬುದಾಗಿ ಸಂಪೂರ್ಣವಾಗಿ ನಂಬಿ ಆತನ ಮೇಲೆ ಆಧಾರಗೊಂಡಾಗ ನಾವು ಕದಲುವಂಥ ಪರಿಸ್ಥಿತಿಗಳು ಏರ್ಪಟ್ಟರೂ ಕೂಡ ನಾವು ಕದಲದಂತೆ ದೇವರು ನಮ್ಮನ್ನು ಸ್ಥಿರಪಡಿಸಿ ನಿಲ್ಲಿಸ್ತಾರೆ.
ಮನುಷ್ಯನು ಕದಲಿ ಹೋಗ್ಬೋದು, ಮನುಷ್ಯನು ಬಿದ್ದು ಹೋಗ್ಬೋದು, ಆದರೆ ದೇವರು ನಮ್ಮನ್ನು ನಿಲ್ಲಿಸುವಂಥ ದೇವರಾಗಿದ್ದಾರೆ. ಆಮೇಲೆ ಯಾವ ಪರಿಸ್ಥಿತಿಗಳಿಂದ ಇನ್ನೂ ಈ ಕೊನೆ ವರ್ಷದ ಈ ಕೊನೆ ದಿನಗಳಲ್ಲಿ ಇನ್ನೂ ಅಂಥ ಪರಿಸ್ಥಿತಿ ಎದುರಿಸ್ತಾ ಇರ್ಬೋದು. ನೂತನ ವರ್ಷಕ್ಕೆ ಕಾಲಿಡ್ತಾ ಹೋಗ್ತಾ ಇದ್ದಾವೆ. ದೇವರು ಖಂಡಿತವಾಗಿಯೂ ಕದಲದಂತೆ ಸ್ಥಿರವಾಗಿ ನಿಲ್ಲಿಸ್ತಾರೆ. ನಾವು ದೇವರನ್ನ ಗಟ್ಟಿಯಾಗಿ ಇಟ್ಕೊಂಡಾಗ ದೇವರು ನಮ್ಮನ್ನು ಸ್ಥಿರವಾಗಿ ನಿಲ್ಲಿಸ್ತಾರೆ. ಮೇನೇ ಪರಿಸ್ಥಿತಿಗಳಿದ್ರು ನಮಗೆ ತಿಳಿಸಿಕೊಡಿ, ಕಮೆಂಟ್ಗಳ ಮೂಲಕ ನಿಮಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ನೀವು ಆಲ್ರೆಡಿ ತಿಳಿಸ್ಕೊಡ್ತಾ ಇದ್ದೀರಿ, ನಿಮ್ಮ ವಿಜ್ಞಾಪನೆಗಳಿಗೆ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ಭಕ್ತರು ಹೇಳಿದ ರೀತಿಯಲ್ಲಿ ಅಪ್ಪ, ನೀನೇ ನಮ್ಮ ಎಲ್ಲವೂ ಸರ್ವವು, ಸಮಸ್ತವು, ಶರಣನು, ದುರ್ಗವು, ಆಶ್ರಯವು. ಅಪ್ಪ, ನನ್ನ ರಕ್ಷಕರು, ನನ್ನ ಕಾಯುವತ ನೀನೇ. ಆದರೂ ನಾವು ಕದಲುವುದಿಲ್ಲ ಸ್ವಾಮಿ. ನಿಮ್ಮನ್ನು ನಾವು ಗಟ್ಟಿಯಾಗಿ ಹಿಡಿದುಕೊಂಡು ನಿನ್ನ ಮೇಲೆ ಆಧಾರಗೊಂಡಾಗ ನಮ್ಮನ್ನು ಕದಲದಂತೆ ಸ್ಥಿರವಾಗಿ ನಿಲ್ಲಿಸುವಂಥ ದೇವರು. ಯಾರ್ಯಾರು ಕರ್ತನೆ ಈ ವರ್ಷದಲ್ಲಿ ಅನೇಕ ನೋವುಗಳು, ನಿಂದೆಗಳು, ಅವಮಾನಗಳು, ಅನಾರೋಗ್ಯ ಪರಿಸ್ಥಿತಿಗಳು, ಅಪ್ಪ, ಫೈನಾನ್ಷಿಯಲ್ ಪ್ರಾಬ್ಲಮ್, ಸಾಲ ಬಾಧೆಗಳು ಇದರಲ್ಲಿ ಸಿಲುಕಿಕೊಂಡು ಅಪ್ಪ ಬಿದ್ದು ಹೋದಂಥ ಸ್ಥಿತಿಯಲ್ಲಿದ್ದಾರೋ ಅವ್ರನ್ನ ಎಬ್ಬಿಸಿ ನಿಲ್ಲಿಸು ಸ್ಥಿರವಾಗಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾರೆ. ಇವಾಗ ನಮ್ಮೆಲ್ಲರನ್ನ ಆಶ್ವಸಿಸಿ ಬಲಪಡಿಸಿ ನಡೆಸು. ಯೇಸುವಿನ ನಾಮದಲ್ಲಿ ತಂದೆಗೆ ಆಮೇನ್. ಪ್ರೈಸ್ ದಿ ಲಾರ್ಡ್.